ಇನ್ನೊಂದು ಕಡೆ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಪ್ಲಾನ್ ಹೇಗೆ ಮಾಡ್ಕೊಂಡಿದ್ರು ಅಂತ ಕೂಡ ತನಿಖೆ ನಡೆಯುತ್ತಿರುವ ನಡುವೆನೇ ಒಂದಷ್ಟು ಮಾಹಿತಿ ಹೊರಬೀಳ್ತಾ ಇದೆ. ಇಲ್ಲಿ ಬಾಂಬ್ ಇಡುವುದಕ್ಕೆ ಸಾಕಷ್ಟು ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ರು ಶಂಕಿತರು ಅಂತ. ಸಾಕಷ್ಟು ಮುಂಚೆ ಹಾಗೆ ಪ್ಲಾನ್ ಮಾಡಲೇಬೇಕಾಗತ್ತೆ. ರಾತ್ರಿ ಬಂದು ಬೆಳಗ್ಗೆ ಇಡೋಕ್ಕಾಗಲ್ಲ ಒಂದು ಬಾಂಬ್. ಈ ವ್ಯಕ್ತಿ ಇದು ಬರೀ ಒಂದೇ ಒಂದು ಬ್ರಾಂಚ್ಗೆ ಹೋಗಿರೋದಲ್ಲ, ಬೇರೆ ಕಡೆನೂ ಚೆಕ್ ಮಾಡಿದ್ದಾನೆ. ಕೆಲವು ಕಡೆ ಜನ ಜಾಸ್ತಿ ಇದ್ದರು, ಕೆಲವು ಕಡೆಯಲ್ಲಿ ಪೊಲೀಸ್ ಇದ್ದರು ಅಂತ ಹೇಳಿ ಆ ಎರಡು ಸೆಂಟರ್ಸ್ ಬಿಟ್ಬಿಟ್ಟು ಕುಂದಲಹಳ್ಳಿ ಬ್ರಾಂಚ್ಗೆ ಇವನು ಬಂದಿರೋದು. ಬಾಂಬ್ ಬ್ಲಾಸ್ಟ್ ಕೇಸ್ ಹಿಂದೆ ಇರೋದು ಒಬ್ಬ ಅಂತೂ ಅಲ್ವೇ ಅಲ್ಲ, ಒಂದು ಇಡೀ ಗ್ಯಾಂಗ್ ಇದೆ. 3 ತಿಂಗಳಿಂದ ಈ ಒಂದು ಬಾಂಬ್ ಬ್ಲಾಸ್ಟ್ಗೆ ಕಳೆದ 3 ತಿಂಗಳಿಂದ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ ಈ ಖತರ್ನಾಕ್ಗಳು. ಯಾವಾಗ ಹೆಚ್ಚು ಜನಗಳ ಮೂಮೆಂಟ್ ಇರುತ್ತೋ ಅದೇ ಪ್ರಶಸ್ತವಾದ ಸಮಯ, ಗಾಬರಿ ಬಿಡ್ಸಕ್ಕೆ ಅದೇ ಸರಿಯಾಗಿರ್ತಕ್ಕಂಥ ಟೈಮ್. ಇಲ್ಲಿ ಜನಗಳನ್ನು ಕೊಲ್ಲುವ ಉದ್ದೇಶ ಎಷ್ಟು ಮಟ್ಟಿಗೆ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ಒಂದು ಹೆದರಿಸುವ, ಒಂದು ರೀತಿಯಲ್ಲಿ ಗಾಬರಿ ಪಡಿಸುವ ಉದ್ದೇಶ ಅಂತೂ ಇರೋದು ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ತುಂಬ ಜನಗಳನ್ನು ಕೊಲ್ಲಬೇಕು ಅಂತಿದ್ದಾಗ ಈ ಥರ ಲಘು ಪ್ರಮಾಣದ ಒಂದು ಸ್ಫೋಟಕವನ್ನು ಬಳಸಲ್ಲ, ತುಂಬ ಹೆವಿ ಬಾಂಬನ್ನು ಇಡಬೇಕಾಗತ್ತೆ. ಆದರೆ ಬಾಂಬ್ ಇಡಬೇಕಾದಾಗ ಆ ಒಂದು ಇಡೋ ವಿಚಾರದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು, ಸಿಕ್ಕಾಕೊಳ್ಳಬಾರ್ದು ಅಂತ ಕೂಡ ಮೈಂಡಲ್ಲಿ ಇರುತ್ತೆ. ಆ ಕಾರಣಕ್ಕೆ ಲಘು ಬಾಂಬ್ ಇಟ್ಟರ ಇಲ್ಲ ದೊಡ್ಡ ಬಾಂಬೆ ಇಡ್ತಾ ಇದ್ರೆ ಗೊತ್ತಿಲ್ಲ, ತನಿಖೆ ವೇಳೆ ಗೊತ್ತಾಗಬೇಕಾಗತ್ತೆ. ಬ್ಲಾಸ್ಟ್ಗೆ ಪ್ಲಾನ್ ಮಾಡ್ಕೊಂಡಿರೋದು ಕೆಫೆಗೆ ಬರಬೇಕಾದ್ರೆ ಹೋಗಬೇಕಾದ್ರೆ ಎಲ್ಲೆಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. CC ಕ್ಯಾಮೆರಾ ಕಣ್ತಪ್ಪಿಸಿ ನಾವು ಹೋಟೆಲಿಂದ ಆಚೆ ಹೋಗಬೇಕು, ಹೋಟೆಲ್ಗೆ ಬರಬೇಕಾದ್ರೂ ನಾವು ಕ್ಯಾಮ್ರಾದಲ್ಲಿ ಸರಿಯಾಗಬಾರ್ದು, ಹೋಟೆಲಿಂದ ಹೋಗಬೇಕಾದ್ರೂ ಕ್ಯಾಮ್ರಾದಲ್ಲಿ ನಾವು ಸರಿಯಾಗಬಾರ್ದು. ಪೊಲೀಸ್ ಸ್ಟೇಷನ್ಸು ಎಲ್ಲೆಲ್ಲಿ ಸಿಗ್ತವೆ ನಮಗೆ, ಈ ಮಾಹಿತಿ ಕೂಡ ಕಲೆ ಹಾಕ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಇಂಟೆಲಿಜೆನ್ಸಿ IB ಹೆಚ್ಚಾಗಿ ಆ್ಯಕ್ಟಿವ್ ಆಗಿವೆ, ಇಂಟೆಲಿಜೆನ್ಸಿ ಬೇಹುಗಾರಿಕೆ ಚೆಕ್ ಮಾಡ್ಕೊಳ್ಳೋದು, ಮಾಹಿತಿ ತಗೊಳ್ಳೋದು, ಗುಪ್ತಚರ ಇಲಾಖೆ, ಇಂಥ ಸೆಂಟರ್ಸು ಎಲ್ಲೆಲ್ಲಿ ಆ್ಯಕ್ಟಿವ್ ಆಗಿವೆ, ಎಲ್ಲ ಜಾಸ್ತಿ ಕೆಲಸ ಮಾಡ್ತಾಯಿವೆ, ಅಲ್ಲಿ ಹೋದರೆ ಸಿಕ್ಕಾಕೊಳ್ತೀವಿ. ಎಲ್ಲ ವಿಚಾರಗಳನ್ನು ಕೂಡ ಪ್ಲಾನ್ ಮಾಡಿಕೊಂಡು ಇವರು ಬಾಂಬ್ ಇಡೋದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಬಾಂಬ್ ತಯಾರು ಮಾಡೋದು ಯಾರು, ಬ್ಯಾಗ್ ತಂದು ಕೊಡೋದು ಯಾರು, ಎಸ್ಕೇಪ್ ಆಗೋದು ಹೇಗೆ, ಯಾರು ಪಿಕ್ ಮಾಡ್ತಾರೆ ಅಲ್ಲಿಂದ, ಎಲ್ಲಿಗೆ ಡ್ರಾಪ್ ಮಾಡ್ತಾರೆ, ತಲೆ ಮರೆಸ್ಕೊಳ್ಳೋದು ಎಲ್ಲಿಂದ, ಎಲ್ಲ ಪ್ಲಾನನ್ನು ಮಾಡ್ಕೊಂಡಿದ್ದೆ. ಇದು ಹಾಗೇ ಅನೇಕ ಈ ರೌಡಿಗಳ ನಡುವಿನ ವೈಷಮ್ಯದಲ್ಲೂ ನಾವು ಗಮನಿಸ್ತೀವಿ. ಇದರಲ್ಲಿ ಅದಕ್ಕೆ ಫಂಡಿಂಗ್ ಮಾಡೋದು ಅಂತ ಇರ್ತಾರೆ. ಆಯ್ತಪ್ಪ, ಈಗ ಒಂದು ಕೊಲೆ ಮಾಡ್ತೀನಿ ಅಂತ ಒಬ್ಬ ಒಪ್ಕೊಳ್ತಾನೆ. ಒಪ್ಕೊಂಡಾಗ ನಿನ್ನ ಕೊಲೆ ಎಲ್ಲಿ ಮಾಡಬೇಕು, ನಿನಗೆ ವೆಪನ್ಸ್ ಯಾರು ಕೊಡ್ತಾರೆ, ನಿನಗೆ ಗಾಡಿ ಯಾರು ಕೊಡ್ತಾರೆ, ನಿನಗೆ ದುಡ್ಡು ಯಾರು ಕೊಡ್ತಾರೆ, ಉಳ್ಕೊಳ್ಳೋಕೆ ಜಾಗ ಯಾರು ಕೊಡ್ತಾರೆ. ಆ ನಂತರ ಒಂದು ವೇಳೆ ಸಿಕ್ಕಾಕೊಂಡೆ ಅಂತ ಗೊತ್ತಿರುತ್ತೆ ಅವನಿಗೆ. ಸಿಕ್ಕಾಕೊಂಡ್ಮೇಲೆ ಏನಪ್ಪ, ನಿನಗೆ ಪೊಲೀಸ್ ಸ್ಟೇಷನ್ನು ನೋಡ್ಕೊಳ್ಳೋರು ಯಾರು, ಅಥವಾ ಕೇಸ್ಗಳು ನಡೆಸೋದು ಯಾರು, ಬೇಲ್ ಕೊಡಿಸೋದು ಯಾರು, ಅದಕ್ಕೆ ದುಡ್ಡು ಯಾರು, ಮನೆಗೆ ಎಷ್ಟು ದುಡ್ಡು ಕೊಡ್ತಾರೆ, ಈ ಥರ ಎಲ್ಲ ಪ್ಲಾನ್ ನಡೆಯುತ್ತಲ್ಲ. ಇಲ್ಲೂ ಹಾಗೇನೆ, ನೀನು ಎಲ್ಲಿಂದ ಯಾವ ವೆಹಿಕಲ್ ಬಳಸಬೇಕಾಗತ್ತೆ, ಸಿಕ್ಕಾಕೊಳ್ಳದೆ ಇರೋದು ಹೇಗೆ, ಯಾವ ಥರ ಬಾಂಬನ್ನು ನೀನು ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು ಎಲ್ಲಿ ಸಿಗ್ತವೆ, ಬಾಂಬ್ ತಯಾರಿಗೆ ಯಾವ ಜಾಗದಲ್ಲಿ ತಯಾರು ಮಾಡ್ಕೊಳ್ಬೇಕು, ಬ್ಯಾಗ್ ಯಾರು ತಂದು ಕೊಡ್ತಾರೆ, ಟೋಪಿ ಯಾರು, ಡ್ರೆಸ್ ಯಾರು, ಬರೋದು ಹೇಗೆ, ಹೋಗೋದು ಹೇಗೆ, ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಗ್ಯಾಂಗ್ನಲ್ಲಿರುವ ಶಂಕಿತರಿಗೆ ಒಬ್ರಿಗೊಬ್ಬರಂತೂ ಎಲ್ಲೂ ಸಂಪರ್ಕನೇ ಇಲ್ಲ. ಒಂದು ವೇಳೆ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಉಳಿದವರ ಮಾಹಿತಿ ಸಿಗದ ಹಾಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಒಂದು ಗ್ಯಾಂಗ್ ಅಂತೂ ಇದ್ದೇ ಇದೆ, ಆದರೆ ಯಾರ ನಡುವೆ ಯಾರಿಗೂ ನೇರ ಸಂಪರ್ಕ ಇಲ್ಲದೆ ಇರೋ ಥರ, ಗೊತ್ತೇ ಇಲ್ಲ ಅನ್ನೋ ಥರ. ಅಫ್ಕೋರ್ಸ್ ಇವರು ಈಗ ಎಲ್ಲ ಫೋನ್ ಕಾಲಲ್ಲೆಲ್ಲ ಮಾತಾಡಲ್ಲ, ಕೆಲವು ಬಾರಿ ಸೋಷಿಯಲ್ ಮೀಡಿಯಾನೂ ಬಳಸ್ಕೊಳ್ತಾ ಇರ್ತಾರೆ, ಕೆಲವು ಬಾರಿ ಸ್ಯಾಟಲೈಟ್ ಫೋನನ್ನು ಕೂಡ ಬಳಸ್ಕೊಳ್ಬಹುದಾಗುತ್ತೆ. ಹೀಗೆ ಏನೋ ಒಂದು ಪ್ಲಾನನ್ನು ಮಾಡಿಕೊಂಡು ಈ ಬಾಂಬ್ ಬ್ಲಾಸ್ಟಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ.